ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ದರ್ಶನ್ ಪ್ರಚಾರಕ್ಕೆ ಇಳಿತಾ ಇದ್ದಾರೆ. ಎಲ್ಲ ರೀತಿಯಲ್ಲೂ ಕೂಡ ಸಜ್ಜುಗೊಂಡಿದ್ದಾರೆ ದರ್ಶನ್. ಅದೇ ರೀತಿಯಾಗಿ ಸುಮಲತಾ ಮತ್ತು ಅವರ ಬೆಂಬಲಿಗರು ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ಭರ್ಜರಿ ಪ್ರಚಾರ ದರ್ಶನ್ ಮೂಲಕ ಇವತ್ತು ಆರಂಭ ಆಗ್ತಾ ಇದೆ. ಇವಾಗ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ರಿಪೋರ್ಟರ್ ನಂದನ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಎಸ್ ನಂದನ್, ಇವತ್ತಿನ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಎಂಟ್ರಿ ಕೊಡ್ತಾ ಇದ್ದಾರೆ ಪ್ರಚಾರ ಮಾಡುವ ಸಲುವಾಗಿ. ಯಾವ ರೀತಿಯಾದಂತಹ ಸಿದ್ಧತೆ ನಡೀತಾ ಇದೆ ಅಲ್ಲಿ ಈಗ? ಸಮೀರಾ, ಇವತ್ತಿನಿಂದ ಮಂಡ್ಯ ಲೋಕಸಭಾ ಕ್ಷೇತ್ರ ಒಂದು ಸಿನಿಮೀಯ ರಂಗನ್ನ ಪಡ್ಕೊಳ್ತಾ ಇರುವಂತದ್ದು. ಇವತ್ತಿನ ಮಂಡ್ಯ ಅಖಾಡಕ್ಕೆ ಅಧಿಕೃತವಾಗಿ ದರ್ಶನ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಇಳಿತಾ ಇದ್ದಾರೆ. ಒಂದು ಮಂಡ್ಯ ಲೋಕಸಭಾ ಕ್ಷೇತ್ರದ ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರದಾದ್ಯಂತ ಇವತ್ತು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಬ್ಬರದ ಪ್ರಚಾರವನ್ನ ಕೈಗೊಂಡಿದ್ದಾರೆ. ಸುಮಲತಾ, ಅಂಬರೀಶ್ ಅವರು ಇವತ್ತು ವಿಶ್ರಾಂತಿ ಪಡೆದಿದ್ದಾರೆ. ಅವರ ಪರವಾಗಿ ಇವತ್ತು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರದಂತ ಒಂದು ಭರ್ಜರಿ ಪ್ರಚಾರವನ್ನ ನಡೆಸ್ತಾರೆ. ಅಂದ್ರೆ ಬೆಳಿಗ್ಗೆಯಿಂದ ಸಂಜೆವರೆಗೂ ಕೂಡ ಒಂದು ರೋಡ್ ಶೋ ಮತ್ತೆ ಪ್ರಚಾರ ಸಭೆಗಳಲ್ಲಿ ಭಾಗಿಯಾಗ್ತಾರೆ ದರ್ಶನ್ ಅವರು. ಒಂದು 20ಕ್ಕೂ ಹೆಚ್ಚು ಹಳ್ಳಿಗಳೇನ್ ಬರುತ್ತೆ ಅಂದ್ರೆ ಶ್ರೀರಂಗಪಟ್ಟಣ ವಿಧಾನಸಭಾ ವ್ಯಾಪ್ತಿಯಲ್ಲಿ, ಅಲ್ಲಿ 20ಕ್ಕೂ ಹೆಚ್ಚು ಹಳ್ಳಿಗಳಲ್ಲಿ ಒಂದು ಅಬ್ಬರದ ಪ್ರಚಾರ ನಡೀತಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ದರ್ಶನ್ ಅವರು ಅಂದ್ರೆ ಮೊದಲನೇ ಪಾಯಿಂಟ್ KRS ನ ಅರಳಿಕಟ್ಟೆ ಸರ್ಕಲ್ಗೆ ಬರಲಿದ್ದಾರೆ. ಈಗಾಗಲೇ ಸಾಕಷ್ಟು ಸಂಖ್ಯೆಯ ಕಾಂಗ್ರೆಸ್ ನ ಕಾರ್ಯಕರ್ತರು ಮತ್ತೆ ಅಭಿಮಾನಿಗಳು ಮತ್ತು ದರ್ಶನ್ ಅಭಿಮಾನಿಗಳಿದ್ದಾರೆ. ಅವರೆಲ್ಲರೂ ಕೂಡ ಅರಳಿಕಟ್ಟೆ ಸರ್ಕಲ್ ಬಳಿ ಜಮಾವಣೆಗೊಂಡಿರುವಂತದ್ದು. ಅಂದ್ರೆ ತನ್ನ ನೆಚ್ಚಿನ ನಾಯಕ ನಟನನ್ನ ನೋಡೋದಕ್ಕೆ ಸಾಕಷ್ಟು ಅಭಿಮಾನಿಗಳು ಬಂದಿದ್ದಾರೆ. ಸುಮಲತಾ ಅಂಬರೀಶ್ ಪರವಾಗಿ ಪ್ರಚಾರ ನಡೆಸಲಿಕ್ಕೆ ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ಈಗಾಗಲೇ ಹಾಜರಾಗಿರುವಂತದ್ದು. ಅಂದ್ರೆ ದರ್ಶನ್ ಅವರಿಗೆ ಒಂದ್ ರೀತಿಯ ಅದ್ದೂರಿ ಪ್ರಚಾರವನ್ನ ನೀಡಲಿಕ್ಕೆ ಈಗಾಗಲೇ ಎಲ್ಲ ರೀತಿಯ ಸಿದ್ಧತೆಗಳನ್ನು ಕೂಡ ಮಾಡ್ಕೊಳ್ಳಾಗಿರುವಂತದ್ದು. ಅಂದ್ರೆ ತಮಟೆ, ವಾದ್ಯ, ನಗಾರಿ ಹೀಗೆ ಸಾಕಷ್ಟು ಸಂಖ್ಯೆಯಲ್ಲಿ ಒಂದು ಜಾನಪದ ಕಲಾ ತಂಡಗಳು ಕೂಡ ಮೆರವಣಿಗೆಗೆ ಒಂದು ಮೆರುಗನ್ನ ತಂದುಕೊಡುವಂತದ್ದು. ಅಂದ್ರೆ ಎಲ್ಲ 20ಕ್ಕೂ ಹೆಚ್ಚು ಹಳ್ಳಿಗಳಲ್ಲಿ ದರ್ಶನ್ ಅವರು ರೋಡ್ ಶೋ ಅನ್ನ ನಡೆಸ್ತಾರೆ. ರೋಡ್ ಶೋ ವೇಳೆ ಸುಮಲತಾ ಅಂಬರೀಶ್ ಪರವಾಗಿ ಮತಯಾಚನೆಯನ್ನ ಮಾಡ್ತಾರೆ. ನಂದನ್, ಈಗಾಗಲೇ HD ಕುಮಾರಸ್ವಾಮಿ ಅದೇ ರೀತಿಯಾಗಿ ಅವರ ಕುಟುಂಬಸ್ಥರು ಅನೇಕ ಟೀಕೆಗಳನ್ನ ಮಾಡಿದ್ದಾರೆ ದರ್ಶನ್ ಹಾಗೂ ಯಶ್ ಬಗ್ಗೆ. ಹಾಗಾಗಿ ಈ ಪ್ರಚಾರದ ಸಮಯದಲ್ಲಿ ಯಾವ ರೀತಿಯಾದಂತಹ ತಿರುಗೇಟು ನೀಡುವ ಚಾನ್ಸಸ್ ಇದೆ? ಖಂಡಿತವಾಗ್ಲೂ ಪ್ರತಿಮಾ, ಅಂದ್ರೆ ಜೋಡೆತ್ತುಗಳು ಅನ್ನೋ ರೀತಿಯಲ್ಲಿ ಮಂಡ್ಯದಲ್ಲಿ ಸಾಕಷ್ಟು ವಿವಾದವನ್ನ ಸೃಷ್ಟಿ ಮಾಡಿತ್ತು. ಅಂದ್ರೆ ದರ್ಶನ್ ಹಾಗೂ ಯಶ್ ಮತ್ತೆ ಅವರಿಬ್ರು ಹೇಳಿದ್ರು ಅಂದ್ರೆ ಜೋಡೆತ್ತುಗಳ ರೀತಿಯಲ್ಲಿ ಸುಮಲತಾ ಪರವಾಗಿ ನಾವು ಪ್ರಚಾರವನ್ನ ಮಾಡ್ತೀವಿ ಅನ್ನುವಂತನ್ನ ಹೇಳಿಕೆಯನ್ನ ದರ್ಶನ್ ಅವರು ನೀಡಿದ್ರು. ಆ ಹೇಳಿಕೆ ಮೇಲೆ CM HD ಕುಮಾರಸ್ವಾಮಿ ಅವರು ಕೂಡ ಜೋಡೆತ್ತು ಒಂದು ಪದವನ್ನ ಬಳಸಿ ಒಂದು ಅವರು ಜೋಡೆತ್ತುಗಳೆಲ್ಲ ಕಳ್ಳೆತ್ತು ಅನ್ನೋ ಟೀಕಿಸಿದ್ರು ದರ್ಶನ್ ಅವರು ಮತ್ತೆ ಯಶನ್ನ. ಇವತ್ತು ದರ್ಶನ್ ಅವರ ಪ್ರಚಾರ ಇದೆ. ಇವತ್ತು ಅಧಿಕೃತವಾಗಿ ಮಂಡ್ಯಕ್ಕೆ ಬರ್ತಾರೆ. ಅವರ CM ಅವರ ಹೇಳಿಕೆ ಆದ ನಂತರದಲ್ಲಿ ಅವರು ಯಾರ ಕೈಗೂ ಸಿಕ್ಕಿಲ್ಲ, ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿರಲಿಲ್ಲ. ಇವತ್ತು ಪ್ರಚಾರ ಸಭೆಯಲ್ಲಿ ಜನರ ಮುಂದೆ ಎಲ್ಲಾ ಟೀಕೆಗಳಿಗೂ ಉತ್ತರ ನೀಡುವ ಸಾಧ್ಯತೆ ಇರುವಂತದ್ದು. ಥ್ಯಾಂಕ್ ಯು ನಂದನ್ ತಮ್ಮೆಲ್ಲ ಡೀಟೇಲ್ಸ್ಗೆ.